ತಮ್ಮ ಹೆಸರು ಹೇಳಿ ಸರ್. ಹೆಸರು ಬೆಳೆ ಯಾವ ಊರಿದು? ಐಲಾಪುರ ಸರ್. ಐಲಾಪುರ ಯಾವ ತಾಲೂಕಿದು? ಪ್ರಿಯಾಪಟ್ಟಣ ತಾಲೂಕು. ನಮ್ಮ KR ನಗರದಿಂದ ಬಳ ಗಿಡ ತಂದಿದ್ರಿ. ಹೌದು ಸರ್. ನಮ್ಮದು VR ಆರ್ಗ್ಯಾನಿಕ್ ನರ್ಸರಿ ಫಾರ್ಮ್ KR ನಗರ ಅಂತ. ನಂದು 9902038931. ಎಷ್ಟು ತಿಂಗಳಾಯ್ತು ಸರ್ ಬಾಳೆ ಗಿಡ ತಂದು? ನಮ್ಮ ಸರ್ ಬಾಳೆ ಗಿಡ ನಾನು ಏಪ್ರಿಲ್ ತಂದಿದ್ದೆ, ಬಟ್ ನಾಟಿ ಮಾಡಿದ್ದು ಮೇ 15ರಲ್ಲಿ. ಮೇ, ಜೂನ್, ಜುಲೈ, ಆಗಸ್ಟ್. ಆಗಸ್ಟ್ ಇನ್ನು 15ನೇ ತಾರೀಕು 3 ತಿಂಗಳು. 15ನೇ ತಾರೀಕೆ 3 ತಿಂಗಳು. ಈಗ 2.5 ತಿಂಗಳು ಗಿಡ ಅಂತ ನೀವು ಅಂತ ಇದ್ದೀರಾ. ಇದು ನೋಡಿ ಸರ್, 2.5 ತಿಂಗಳು ಗಿಡ. ಅಲ್ಲಿಗೆ ಇನ್ನು 15 ದಿವಸಕ್ಕೆ 3 ಗಿಡ ಬರ್ತವೆ. 3 ತಿಂಗಳು ಅಂದರೆ 2.5 4 4 8 4 12 ಎಲೆ. ಎಷ್ಟು ಎಲೆ ಇದೆ ಲೆಕ್ಕಕ್ಕೆ ಸರ್ ಇದು? ಎಲೆನ ಸರ್ ಇಲ್ಲಿಂದ ಲೆಕ್ಕ ಹಾಕಬೇಕು. ಹಾಂ, ಹಸಿರಲ್ಲೆಲ್ಲ ಎಷ್ಟು ಸಿಗ್ತಾವೆ ಅಷ್ಟೆಲ್ಲ ಲೆಕ್ಕ ಹಾಕಿ. 3 4 5 6 7 8 9 10 11 12 13 ಎಲೆ ಇದೆ. ಕೆಳಗಡೆ ಇನ್ನೂ 2 ಎಲೆ ಬಿಟ್ಟರೆ ಈಗ ಕಾಣಿಸಿಲ್ಲ. ಅಲ್ಲಿಗೆ 15 ಎಲೆ ಸರಿ ಇದೆ ಸರ್, ಏನು ತೊಂದರೆ ಇಲ್ಲ. ನೋಡಿ ಸರ್ ಅಲ್ಲಿ. ಸೊ ಇದ್ರಲ್ಲಿ ನೀವು ಏನು ಮಾಡ್ತಾ ಇದ್ದೀರಾ ಅಂದರೆ, ಒಂದು ಲೈನಲ್ಲಿ ಬೀನ್ಸ್ ಹಾಕಿದ್ದೀರಾ, ಹೌದು ಹೌದು, ಮಧ್ಯದಲ್ಲಿ ಕಳೆ ಬಂದಿದೆ, ನೆಕ್ಸ್ಟ್ ಬೀನ್ಸ್ ಹಾಕಿದ್ದೀರಾ. ಸೊ ಈ ಥರ ಕಳೆನೂ ಹೊಡೆದಿದ್ದಾರೆ ಈ ಸೈಡ್ಗೆ. ಈ ಸೈಡ್ ಹೊಡ್ಕೊಂಡ್ರೆ ಬೀನ್ಸ್ ನೀಟಾಗಿ ಬರುತ್ತೆ. ನಾನು ಬೀನ್ಸ್ ಗಿಡನ ಗೊಬ್ಬರ ಆಗಲಿ ಅಂತ ಹಾಕಿದ್ದೆ. ಬೀನ್ಸ್ ಸಿಗುತ್ತಲ್ಲ ಸರ್ ಈಗ? ಬೀನ್ಸ್ ಸಿಗುತ್ತೆ. ಒಂದು ನೋಡಿ ಸರ್, ನಾವು ಕೊಟ್ಟ ಸುಳಿಯಲ್ಲೇ ಬಂದಿರೋದು ಇದು. ಹೌದು ಸರ್. ಈ ಥರ 1 2 3 4 5 6 7 8 9 10 11 12 13 14 15 ಎಲೆ ಬರ್ತವೆ. ಆಯ್ತು, ಏನು ತೊಂದರೆ ಇಲ್ಲ ಸರ್. ಗಿಡಗಳೆಲ್ಲ ಚೆನ್ನಾಗಿದೆ, ಎಲ್ಲ ಆರೋಗ್ಯವಾಗಿದೆ ಸರ್. ಇದು ಹಿಂದ್ಗಡೆ ಭಾಗದಲ್ಲಿ ನೆಶೆ ಕಲರ್ ಕಾಣ್ತಾ ಇದೆ ನೋಡಿ, ಅದು ಫಾಸ್ಫರಸ್ ಅನ್ನೋ ಗೊಬ್ಬರವನ್ನ ಕೊಡಿ ಅಂತ, ಬೇರು ಬೆಳವಣಿಗೆಗೆ ಸಹಾಯ ಆಗ್ತಕ್ಕಂಥ ಗೊಬ್ಬರ ಕೊಡಿ ಅಂತ ಕೇಳ್ತಾ ಐತೆ. ಈ ಮಧ್ಯದಲ್ಲಿ ಸ್ವಲ್ಪ ಹಳ್ಳ ಆಗಿರೋದು, ಅದು ಸ್ವಲ್ಪ ನೀರಿನ ವ್ಯತ್ಯಾಸ, ಅದು ಭೂಮಿನೇ ಒಂದು ಸ್ವಲ್ಪ ಫಲವತ್ತು ಕಡಿಮೆ, ಅದು ಫಲವತ್ತು ಕಡಿಮೆ. ಸೊ ಜೊತೆಗೆ ಶೀತ ಅಲ್ಲಿ, ಶೀತಕ್ಕಿಂತ ಹೆಚ್ಚಾಗಿ ಹಾಂ ಮಣ್ಣು ಸ್ವಲ್ಪ ಫಲವತ್ತು ಕಡಿಮೆ. ಗೊಬ್ಬರ ಹಾಕಿ ನಾನು ಫಸ್ಟು ನೀವು ಕೊಟ್ಟ ಮೇಲೆ ಇದು ಮಾಡಿದ್ದೆ. ಹಾಂ, ನಮ್ದೆಲ್ಲ ಡ್ರಂಚಿಂಗ್ ಎಲ್ಲ ಮಾಡಿದ್ರಿ. ಮೇ 15 ಜೂನ್ 15ರಲ್ಲಿ ಸ್ವಲ್ಪ ಕಾಳು ಕೊಟ್ಟೆ. ಹಾಂ, ನೀವು ಕೊಟ್ಟ ಮೇಲೆ ಅದು 15 ಅದೊಂದು ನೀವು ಕೊಟ್ಟ ಜೂನು ಕೊನೆ ವಾರದಲ್ಲಿ ನಾನು ಡ್ರಂಚಿಂಗ್ ಮಾಡಿದೆ. ಡ್ರಂಚಿಂಗ್ ಮಾಡಿದ್ರಿ ಜುಲೈನಲ್ಲಿ ಈಗ ಒಂದು ವಾರ ಆಗದೆ ಗೊಬ್ಬರ ಕೊಟ್ಟೆ ನಾನು. ಹಾಂ, ನಮ್ಮ ಡ್ರಂಚಿಂಗ್ ಮಾಡಿದ್ಮೇಲೆ ಬದಲಾವಣೆಗಳು ಹೆಂಗೆ? ಆಯಿತು, ಬದಲಾವಣೆ ಆಯಿತಾ? ಈಗ ಸರ್ ಗಿಡ ತುಂಬ ಚೆನ್ನಾಗಿದೆ. ಅದಕ್ಕೆ ಈಗೆಲ್ಲ ನೋಡಿ ಎಲೆ ಹಿಂಭಾಗದಲ್ಲಿ ಕಲರ್ ಕಾಣಿಸ್ತಾ ಇದೆ. ಹೌದು, ಇದು ಫಾಸ್ಫರಸ್ ನಿಮಗೆ ಕೇಳ್ತಾ ಇರೋದು ಅಷ್ಟೇ. ಬೇರು ಬೆಳವಣಿಗೆ ಸಹಾಯ ಆಗ್ಲಿಕ್ಕೆ ನಾನು ಅದಕ್ಕೆ ಏನು ಕೊಡಬೇಕು ನಾನು ಹೇಳ್ಕೊಡ್ತೀನಿ. ಒಂದು ಡ್ರಂಚಿಂಗ್ ಕೊಟ್ಬಿಟ್ರೆ ಎಲ್ಲವೂ ಇನ್ನೂ ಚೆನ್ನಾಗಿ ಬರ್ತದೆ. ಅದಾದ್ಮೇಲೆ ಏನು ಮಾಡಬೇಕು ಅಂದರೆ ಸರ್, 15 ದಿವಸ ಬಿಟ್ಟು ಗ್ಯಾಪಲ್ಲಿ ಸಣ್ಣ ಸಣ್ಣ ಗಿಡಗಳು ಎಕ್ಸ್ಟ್ರಾ ಇನ್ನೊಂದು ಕೊಡ್ತೀನಿ. ದೊಡ್ಡವಕ್ಕೆ ಕೊಡೋಬೇಡಿ, ಚಿಕ್ಕವಕ್ಕೆ ಕೊಟ್ಬಿಟ್ರೆ ಆಗ ಯೂನಿಫಾರ್ಮ್ ಆಗಿ ಬರ್ತದೆ ಅದು. ಈಗ ಒಂದು ದೊಡ್ಡ ಇಲ್ಲಿ ನೋಡಿ ಎಳೆದಲ್ಲಿ ಚಿಕ್ಕದಾಗವಲ್ಲ, ಮಾತ್ರ ಸ್ವಲ್ಪ ಸ್ವಲ್ಪ ಇದು ಇರಲಿ ಕೊಟ್ಟಿದ್ದೆ. ಅದು ಮಣ್ಣು ಸರ್ ಮಾಡ್ಕೊಳ್ಳುವಂಥದ್ದು ಕೊಡ್ತೀವಿ. ಹೆಲ್ತಿಯಾಗಿ ಆರೋಗ್ಯವಾಗಿದೆ ಸರ್. ಬೇರೆ ಇಲ್ಲಿ ಯಾವುದು ಡಿಸೀಸ್ ಅಂತೂ ಇಲ್ಲ ಸರ್, ಖಂಡಿತ. ಅಂದ್ರೆ ನೀವು ಇಲ್ಲಿ ಬೀನ್ಸ್ ಹಾಕಿರೋದ್ರಿಂದ ಸೊ ಇದು ರೋಗ ನಿರೋಧಕ ಶಕ್ತಿಯನ್ನು ಇದರಿಂದ ಎಳ್ಕೊಳ್ಳುತ್ತೆ. ಯಾವ್ದೇ ರೋಗ ಬಂದ್ರೆ ಇದು ಎಳ್ಕೊಳ್ಳುತ್ತೆ ಬಾಳೆಗೆ. ಹಾಗಿರೋದ್ರಿಂದ ಏನು ಸಮಸ್ಯೆ ಏನಿಲ್ಲ, ಒಳ್ಳೆ ಗೊಬ್ಬರ ಆಗುತ್ತೆ ಸರ್ ಇದು. ಅಲ್ಲ, ಈ ಕಾಯಿ ಕಿತ್ಕೊಳ್ಳಿ ಸರ್, ತುಂಬಾ ಚೆನ್ನಾಗಿರುತ್ತೆ ಇದು. ಕಾಯಿ ಕಿತ್ಕೊಂಡು ಇದನ್ನ, ಹೌದಾ? ಈಗ ಕಿತ್ಕೊಂಡು ಎಷ್ಟಾಯ್ತು ದುಡ್ಡು? ಒಂದು 20,000 ರೂಪಾಯಿ ಆಗಿದೆ. ಬರೀ 20,000 ಆಯ್ತು. 20,000 ಗೊಬ್ಬರಕ್ಕಾಯ್ತು ಬಿಡಿ ಸರ್. 20,000 ಆಗದೆ ಅಂದ್ರೆ ಇನ್ನು ಕಾಯಿ ಅದಲ್ಲ ಸರ್, ಕಾಯಿನೂ ಅರ್ಧಕ್ಕಿಂತ ಜಾಸ್ತಿನೇ ಇದೆ. ನೋಡಿ, ರೈತರಿಗೆ ಅಂತರ ಬೆಳೆ ಬೆಳ್ಕೊಳ್ಳಿ ಅಂತ ಹೇಳೋದು ಇದಕ್ಕೆ. ಈ ಅಂತರ ಬೆಳೆ ಬೆಳ್ಕೊಂಡ್ರೆ ರೈತರಿಗೆ ಈಗ ಇದಕ್ಕೆ ದುಡ್ಡು ತೆಗೆದು ಇದಕ್ಕೆ ಗೊಬ್ಬರ ಹಾಕೋಬಹುದು. ಮೇನ್ ಇದು ಗೊಬ್ಬರ ಆಗ್ಲಿ ಅಂತಾನೆ ಹಾಕಿದ್ದು ಸರ್ ಇದನ್ನ. ಯಾಕಂದ್ರೆ ಈ ಬೀನ್ಸ್ ಇವೆಲ್ಲ ಗೊಬ್ಬರ ಬೇಗ ಕರಗೋತವೆ. ಹೌದೌದು, ಗಿಡ ಸಾಲ್ಗೆ ಹಾಕ್ಬಿಟ್ಟು ನಾನು ಇದು ಮಾಡ್ಬಿಡ್ತೇನೆ ನೋಡಿ. ಈಗ ಇನ್ನೂ ಬಂದಿಲ್ಲ ಇದು ಈ ಕಡೆ ಇನ್ನೂ ಬಂದಿಲ್ಲ, ಅದೆಲ್ಲ ಹಣ್ಣಾಗದೆ, ಇದು ಇನ್ನೂ ಬಂದಿಲ್ಲ ನೋಡಿ. ಈಗ ಒಂದು 20,000 ಆಗದ ನನಗೆ. ಇನ್ನೂ ಆಯ್ತದ ಬನ್ನಿ ಸರ್ ಕೂದ್ರೆ. ಹಂಗಾಗಿ ನನಗೆ ಸಣ್ಣ ಪುಟ್ಟ ಖರ್ಚಾಗ್ಲಿ ಗಿಡ ಅದೇ ಮಧ್ಯದಲ್ಲಿ ಸ್ವಲ್ಪ ಇದಾಗದೆ. ಎಲ್ಲ ಸಾಲಕ್ಕೆ ಅಲ್ಲ, ಏನು ಮಾಡೋಕ್ಕಾಗಿಲ್ಲ. ಇದು ಮಣ್ಣು ವ್ಯತ್ಯಾಸ ಇರ್ತದೆ, ಇದು ಸತ್ಯ ಆಗುತ್ತೆ. ಇದು ಕಳೆ ಬರ್ದಂಗೆ ಆಯ್ತು ನಿಮ್ಗೆ, ಒಂದು ಬೆಳೆ ಬಂದಂಗೆ ಆಯ್ತು. ಹೌದು, ಮಾಡಿದ್ದೀನಿ ಸರ್. ಸರ್ ಇನ್ಮೇಲೆ ಈ ಗೊಬ್ಬರ ಇಲ್ಲಿ ಕೊಟ್ಟಿದ್ರಲ್ಲ ರೌಂಡ್ಗೆ, ಕೊಟ್ಟಿದ್ದೀನಿ ಸರ್. ಈ ರೌಂಡ್ ಕೊಟ್ಟಿದ್ರಲ್ಲ, ಇದಕ್ಕಿಂತ ಇನ್ಮೇಲೆ ಇಲ್ಲೂ ಕೊಡಿ ಸರ್. ಇಷ್ಟು ದೂರಕ್ಕೆ ಅದು ಅಷ್ಟು ದೂರ ಕೊಡ್ಬೇಕು ಸರ್. ಇದು ಒತ್ತಿ ಕೊಟ್ರೆ ಸರ್ ಮರಿ ಬರ್ತವೆ. ನಾನು ಹಂಗೂ ಮುಚ್ಚೋಣ ಅನ್ಕೊಂಡಿದ್ದೆ. ಮುಚ್ಚಿದ್ರೆ ಒಳ್ಳೇದಾಗೋದು, ಇನ್ನೂ ಚೆನ್ನಾಗಿ ಬರೋದು. ಸಣ್ಣ ಮಳೆ ಬಿಡ್ತಾಯ್ತಲ್ಲ, ಇದೇನಿಲ್ಲ ಸರ್, ಈ ಗೊಬ್ಬರ ಕೊಟ್ಟಿದ್ರಲ್ಲ ಸರ್, ಇದು ಬರೀ ಕಾಲಲ್ಲಿ ಹಿಂಗೆ ಅನ್ಕೊಳ್ಳಿ. ಗೊತ್ತಾಯ್ತು, ಈಗಲೂ ಮುಚ್ಚಿಬಿಡ್ತೇನೆ. ಇಲ್ಲ, ಈಗ ಆರೋಗ್ಯ ಹೊಟ್ಟೋಗಿದೆ ಬಿಡಿ, ಅದ್ರ ದೇಹ ಮಾತ್ರ ಇದು. ನೋಡಿ, ಯಾವ ಬೀನ್ಸ್ ಸರ್ ಇದು ಬರೀ ಚೆನ್ನಾಗಿ ಬಿಟ್ಟದೆ. ಇಲ್ಲಿ ನೋಡಿ ಸರ್, ಬೀನ್ಸು ನೋಡಿ, ಬೀನ್ಸ್ ಇದು ಅಂತ ನೋಡಿ, ಕುಸನ ಅಂತಂದಿದೆ ಸರ್, ಚೆನ್ನಾಗೈತೆ. ಆ ಕಡೆ ಬಿಟ್ಟಿತ್ತು, ನೋಡ್ಬೇಕಾಯ್ತು ನೀವು. ಒಂದು ಗಿಡದಲ್ಲಿ ಅರ್ಧ ಕೆಜಿ ಫಸ್ಟ್ ಟೈಮಲ್ಲಿ ಆ ಮಳೆ ಗಾಳಿಗೆ ಹೋಗ್ಬಿಡ್ತು ಸರ್ ಗಿಡ. ಗಾಳಿಗೆ ಹೋಗ್ಬಿಟ್ಟು ಬಾಳೆ ಆರೋಗ್ಯವಾಗಿದ್ದಲ್ಲ ಅಷ್ಟೇ ಸರ್. ನನಗೆ ಬಾಳೆ ಆರೋಗ್ಯವಾಗಿದೆ ಸರ್, ಆರೋಗ್ಯವಾಗಿದೆ. ನೀವು ಮಾಡಿ ಮಾಡ್ಕೊತಾನೆ ಇದನ್ನೆಲ್ಲ ಕೊಚ್ಬಿಟ್ಟು ಸರ್. ಈಗ ಮಳೆ ನಿಂತೋಗ್ಬಿಟ್ಟು ನೀವು ಒಂದು ಟಾನಿಕ್ ಕೊಟ್ಟು ಎಲ್ಲ ರೆಡಿ ಮಾಡ್ಕೊಬಿಟ್ರೆ ಸರ್, ಅದ್ಭುತವಾಗಿ 15ರಿಂದ 20 ದಿವಸಕ್ಕೆ ಇನ್ನೂ ಅದ್ಭುತವಾಗಿ ಬರ್ತದೆ ಸರ್. ಇದು ಮಾಡಬೇಕು ಸರ್. ಇದನ್ನೆಲ್ಲ ಕೊಚ್ಚಾಕ್ತೀನಿ. ಇದನ್ನ ಈ ಬೀನ್ಸ್ ಇದರಿಂದ ಇಲ್ಲ ಕೊಚ್ಬಿಟ್ಟು ನಾನು ಸೈಡ್ಗೆ ಹಾಕ್ಬಿಡ್ತೇನೆ. ಸ್ವಲ್ಪ ವೈಟ್ ಅದಲ್ಲ, ಅದಕ್ಕೋಸ್ಕರ ನಾನು ನಿಮಗೆ ಕೇಳಿದೆ.
ಏನು ತೊಂದರೆ ಅದು ಹೋಗೋಕ್ಕೆ ನಾನು ಕೊಡ್ತಾ ಇರೋದು ಈಗ. ಹಾಂ ಅದೆಲ್ಲ ವೈಟ್ ಎಲ್ಲ ಈ ಕಡೆ ಬನ್ನಿ, ವೈಟ್ ಎಲ್ಲ ಹೋಗೋಕ್ಕೆ ಹಾಂ ಹಾಂ ಬಂದಿರೋದು. ಸಾಕಲ್ಲ ಅಲ್ಲಿ ನಿಂತ್ಕೊಳ್ಳಿ, ಅಲ್ಲಿ ನಿಂತ್ಕೊಳ್ಳಿ.